ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹನುಮಂತ ದುರ್ಗ. ಈ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಕೊಟ್ಟಂತಹ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಸರ್ ಈ ಸ್ನೇಹಮಯಿ ಕೃಷ್ಣ? ಸಾಮಾಜಿಕ ಹೋರಾಟಗಾರ, ಪತ್ರಕರ್ತ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ಹೀಗೆ ಹಲವಾರು ರಂಗಗಳಲ್ಲಿ ತೊಡಗಿಸ್ಕೊಟ್ರಂಥ ವ್ಯಕ್ತಿ. ಸರ್, ಸಹಜವಾಗಿಯೇ ಸ್ನೇಹಮಯಿ ಕೃಷ್ಣ ಅಂತಂದು ಹೇಳಿದ್ರೆ ಈ ಮೂಡಾ ಪ್ರಕರಣ ಬರೋಕ್ಕಿಂತ ಮುಂಚೆ ಸ್ನೇಹಮಯಿ ಕೃಷ್ಣ ಅಂತಂದು ಹೇಳಿದ್ರೆ ಮೈಸೂರಿಗೆ ಮಾತ್ರ ಸೀಮಿತ ಆಗಿದೆ. ಈ ಮೂಡಾ ಪ್ರಕರಣ ಬಂದ ನಂತರದಲ್ಲಿ ರಾಜ್ಯವ್ಯಾಪಿ ಒಂದಷ್ಟು ಹೆಸರನ್ನ ಮಾಡಿದ್ರು. ಹೌದು ಸರ್, ಅದೇ ನನ್ನ ಹೋರಾಟ ಈಗ ಮುಂದುವರೆದರೆ ರಾಜ್ಯ ಮಟ್ಟದ ಒಂದು ಹೋರಾಟ ಆಗಿರೋದ್ರಿಂದ ಸೊ ಈಗ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥ ಆಗಿದೆ. ಸರ್, ಈ ಸ್ನೇಹಮಯಿ ಕೃಷ್ಣ ಈ ಸ್ನೇಹಮಯಿ ಅನ್ನುವಂಥದ್ದು ನಿಮ್ಮ ತಂದೆಯವರಿಟ್ಟ ಹೆಸರ ಅಥವಾ ಇದೇನಾದ್ರೂ ನೀವು ಆ್ಯಡ್ ಮಾಡ್ಕೊಂಡಿರೋಂಥ ಹೆಸರ? ಸರ್, ಎಲ್ಲ ಮೊದಲು ನಾನು ಬರೀ ಎಸ್ ಕೃಷ್ಣ ಅಂತೇಳಿ ಇತ್ತು. ಸೊ ಆಗ 1990ರ ದಶಕದಲ್ಲಿ ಈ ಒಂದು ಪತ್ರ ಮೈತ್ರಿ ಅಂತೇಳಿ ಒಂದು ಹವ್ಯಾಸ ಆಯಿತು. ಅದರ ಪತ್ರ ಮೂಲಕ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಹೊರ ರಾಜ್ಯದಲ್ಲಿರ್ತಕ್ಕಂಥವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋವಂಥದ್ದು, ಅವ್ರ ಜೊತೆ ಪತ್ರ ವ್ಯವಹಾರ ಮಾಡುವಂಥದ್ದು. ಆ ಒಂದು ಹವ್ಯಾಸದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಸುಮಾರು 500 ಜನಕ್ಕಿಂತ ಹೆಚ್ಚಿನ ಸ್ನೇಹಿತನ ನಾನು ಇದು ಮಾಡಿದ್ದೆ. ಆವಾಗ ನನಗೊಂದು ಆಲೋಚನೆ ಬಂತು. ಸೊ ನಾವು ಬರೀ ಪತ್ರ ಮುಖಾಂತರ ಪರಿಚಯ ಮಾಡ್ಕೊಳ್ತೀವಿ ಮತ್ತು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ. ಸೊ ಅದ್ರ ಬದಲು ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಒಂದು ಊರಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಸೊ ಅವಾಗ ನಾವು ಕರ್ನಾಟಕನ ಎಲ್ಲ ಊರು ನೋಡಿದಾಗುತ್ತೆ. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸುವಂಥದ್ದು, ಕಲೆಯನ್ನು ವ್ಯಕ್ತಪಡಿಸುವಂಥದ್ದು, ಈ ಥರದ ಒಂದು ವೇದಿಕೆ ಆಗುತ್ತೆ ಅನ್ನೋ ಕಾರಣಕ್ಕೆ 1993ನೇ ಇಸ್ವಿಯಲ್ಲಿ ಪತ್ರ ಮಿತ್ರರ ಸಮ್ಮೇಳನ ಅಂತೇಳಿ ಮೈಸೂರಲ್ಲಿ ಮೊದಲನೇ ಬಾರಿ ಮಾಡಿದೆ. ಸೊ ಎರಡನೇದು ಸಿದ್ಗಿ ಜಿಲ್ಲೆಯಲ್ಲಿ ಮಾಡಿದೆ, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು. ಆನಂತರ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಲ್ಲಿ 3ನೇ ಪತ್ರ ಮಿತ್ರ ಸಮ್ಮೇಳನ ಮಾಡಿದೆ. ಸೊ ಇದು ಮತ್ತು ಇತರ ಚಟುವಟಿಕೆ ನೋಡಿದಂಥ ಪ್ರಜಾವಾಣಿ ಮತ್ತು ಕನ್ನಡ ಪ್ರಭಾವರು ಮಾದರಿ ಸ್ನೇಹಮಯಿ ಅಂತೇಳಿ ಒಂದು ಶೀರ್ಷಿಕೆ ಹಿಡಿದು ನನ್ನ ಬಗ್ಗೆ ಒಂದು ಲೇಖನವನ್ನು ಬರೋದು. ಆ ಲೇಖನವನ್ನು ಓದಿದಂತೆ ಎಲ್ಲ ಅನ್ನಿಸ್ತಿದ್ರು ಸ್ನೇಹಮಯಿ ಕೃಷ್ಣ ಅಂತೇಳಿ ಕರೆಯೋಕ್ಕೆ ಶುರು ಮಾಡೋದು. ಸೊ ಆ ಹೆಸರು ಒಂಥರ ಚೆನ್ನಾಗಿದೆ ಅನ್ನಿಸ್ತು, ಅದನ್ನು ಅಧಿಕೃತ ಮಾಡ್ಕೊಂಡೆ. ಓಕೆ, ಅಂದರೆ ನೀವೊಬ್ಬ ಪತ್ರಕರ್ತರು ಬೇಸಿಕ್ಲಿ? ಹಾಂ, ಪ್ರಾರಂಭದಲ್ಲಿ ಪತ್ರಕರ್ತ.